ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ M15 5G ಪ್ರೈಮ್ ಎಡಿಷನ್ ಸ್ಮಾರ್ಟ್ ಫೋನ್ ಇದೆ. ನಾರ್ಮಲಿ ಈ ಫೋನ್ನ ನೀವು 11,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಸೇಲ್ ಟೈಮಲ್ಲಿ 250 ರೂಪಾಯಿ ಕೂಪನ್ ಸಿಗ್ತಾ ಇದೆ, 750 ರೂಪಾಯಿ ಇನ್ಸ್ಟ್ಯಾಂಟ್ ಬ್ಯಾಂಕ್ ಆಫರ್ ಸಿಗ್ತಾ ಇದೆ. ಸೊ ಎಫೆಕ್ಟಿವ್ ಆಗಿ ಈ ಫೋನ್ನ ಕೇವಲ 9,999 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಫೋನ್ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಫೋನ್ ನಮಗೆ ನೋಡೋಕೆ ಸಿಗುತ್ತೆ. ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ, ತುಂಬ ಸಿಂಪಲ್ ಬಾಕ್ಸ್ ಆಯ್ತಾ. ಇದ್ರ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್, ಸಿಮ್ ಇಂಜೆಕ್ಷನ್ ಪಿನ್ ಇದೆ. ಯಾವುದೇ ಚಾರ್ಜರ್ ನಮಗೆ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ ಫೋನ್ ಈ ರೀತಿ ನೋಡೋಕೆ ಸಿಗುತ್ತೆ. ಸೊ ಲಿಟ್ರಲಿ ಫೋನ್ ಹೆವಿ ಇದೆ. ಏನಕ್ಕೆ ಅಂದರೆ 6000 mAh ಕೆಪಾಸಿಟಿಯ ಬ್ಯಾಟ್ರಿಯನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಆಯಿತಾ. ಸೊ ಫ್ರಂಟಲ್ಲಿ ನಮಗೆ ಗ್ಲಾಸ್ ಸಿಗ್ತಾ ಇದೆ, ಟಿಯರ್ ಡ್ರಾಪ್ ನಾಚು, ಬೆಜರೆಲ್ಲ ಸ್ವಲ್ಪ ಜಾಸ್ತಿನೇ ಇದೆ. ಹಿಂದ್ಗಡೆಗೆ ಬಂತು ಅಂದರೆ ಯುನೀಕ್ ಟೆಕ್ಸ್ಚರು, ಗ್ಲಾಸ್ ರೀತಿ ಕಂಟ್ರೋಲ್ ಸಹ. ಇದೊಂದು ಪ್ಲಾಸ್ಟಿಕ್ ಬ್ಯಾಕು. ಹಿಂದ್ಗಡೆ ನಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಸಿಂಗಲ್ LED ಫ್ಲಾಶ್ ಇದೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಪ್ಲಾಸ್ಟಿಕ್ ಫ್ರೇಮು, USB ಟೈಪ್ ಸಿ ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಸಹ ಇದೆ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್ ಒಂದು SD ಕಾರ್ಡ್ ನೀವು ಹಾಕೊಬೋದು. ಈ ಒಂದು ಸ್ಮಾರ್ಟ್ ಫೋನ ವೆಯ್ಟ್ ಸ್ವಲ್ಪ ಜಾಸ್ತಿನೇ ಇದೆ ಆಯಿತಾ. 217 ಗ್ರಾಮ್ ವೆಯ್ಟು ಮತ್ತು 9.3 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನು. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತೀನಿ. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ 6.5 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಅದು ಕೂಡ 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ನಾರ್ಮಲಿ ಎಲ್ಲ ಬ್ರ್ಯಾಂಡ್ಗಳು ಕೂಡ IPS ಡಿಸ್ಪ್ಲೇ ಕೊಡ್ತಾರೆ, HD ಪ್ಲಸ್ ಡಿಸ್ಪ್ಲೇ ಕೊಡ್ತಾರೆ ಆಯಿತಾ ಈ ಬೆಲೆಗೆ. ಬಟ್ ಸ್ಯಾಮ್ಸಂಗ್ ಅವರು ಫುಲ್ HD ಪ್ಲಸ್ಸನ್ನು ಕೊಟ್ಟು ಸೂಪರ್ ಅಮೋಲೆಡ್ ಕೊಟ್ಟು 90 ಹರ್ಟ್ಸನ್ನು ಕೊಟ್ಟಿರುವಂಥದ್ದು ಹೆವಿ ಯುನೀಕ್ ಫೀಚರ್ ಅಂತೀನಿ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಅಂತ ಬೇಕಾದ್ರೆ ಅನ್ಬೋದು. 10,000 ರೂಪಾಯಿಗೆ ಕ್ರೇಜಿ ಡಿಸ್ಪ್ಲೇ ಅಂತೀನಿ ಆಯಿತಾ. ಪಂಚಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಜೊತೆಗೆ ಈ ಡಿಸ್ಪ್ಲೇ ಹೆವಿ ಬ್ರೈಟ್ ಆಗೂ ಇದೆ. ಬಿಸಿಲಿಗೆ ಹೋದ್ರೂ ಸಹ ಒಂದು ಲೆವೆಲ್ಗೆ ಹೆವಿ ಬ್ರೈಟ್ ಆಗುತ್ತೆ. 800 ನಿಟ್ಸ್ನ ಹೈ ಬ್ರೈಟ್ನೆಸ್ ಮೋಡ್ ನಮಗೆ ಸಿಗ್ತಾ ಇದೆ, ಒಂದು ಒಳ್ಳೆ ವಿಷಯ ಅಂತೀನಿ ಆಯಿತಾ. ಸೊ ಡಿಸ್ಪ್ಲೇ ಸೂಪರ್ ಅಂತೀನಿ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಇದು ಸದ್ಯಕ್ಕೆ 3 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4GB ರ್ಯಾಮು, 128GB ಸ್ಟೋರೇಜು, 6GB ರ್ಯಾಮು, 128GB ಸ್ಟೋರೇಜು, 8GB ರ್ಯಾಮು, 128GB ಸ್ಟೋರೇಜು. ಈ 4GB ರ್ಯಾಮ್ನ ವೇರಿಯಂಟ್ ನಿಮಗೆ 10,000 ರೂಪಾಯಿ ಆಗುತ್ತೆ. ಉಳಿದಿದ್ದಕ್ಕೆ 1,000-2,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಆಯಿತಾ. ಇದರಲ್ಲಿ ಯಾವ ಸ್ಟೋರೇಜ್ ಟೈಪ್ ಇದೆ ಅಂತ ಎಲ್ಲೂ ಸ್ಪೆಸಿಫೈ ಮಾಡಿಲ್ಲ. ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR4X ರ್ಯಾಮ್ ಓಕೆ ಅಂತೀನಿ. ಈ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ಬೋದು. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮೆನ್ಸಿಟಿ 6100 ಪ್ಲಸ್ ಪ್ರೊಸೆಸರ್ ಇದೆ. ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 3,88,000 ರೇಟಿಂಗನ್ನು ಕೊಡ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನು ಒಂದು ಲೆವೆಲ್ಗೆ ಮಿಡ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಎಲ್ಲ ಅಪ್ಲಿಕೇಶನ್ಗಳು ತುಂಬ ಈಸಿಯಾಗಿ ರನ್ ಮಾಡಬಲ್ ಅಂತ ಸಾಮರ್ಥ್ಯ ಇದೆ. ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ನನಗೆ ಅನ್ನಿಸ್ತು. ನಾವು ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡಿದ್ವು. ಎರಡೂ ಕೂಡ ತುಂಬ ನಾರ್ಮಲ್ ಆಗಿದೆ. ಬ್ಯಾಟ್ರಿ ಡ್ರೈನ್ ಅಂತೂ ತುಂಬ ಕಡಿಮೆ, ಬರೀ 3% ಬ್ಯಾಟ್ರಿ ಡ್ರೈನ್ ಆಗಿದ್ದು. ಟೆಂಪ್ರೇಚರ್ ವೇರಿಯೇಷನ್ ಕೂಡ ಅಷ್ಟೇ, ಬರೀ ಒಂದು 2% ಜಾಸ್ತಿ ಆಯಿತು ಅಷ್ಟೇ ಆಯಿತಾ. ಸೊ ಈ ಫೋನ್ ಜಾಸ್ತಿ ಹೀಟ್ ಆಗಲ್ಲ. ಬ್ಯಾಟ್ರಿ ಡ್ರೈನ್ ಕೂಡ ಕಡಿಮೆ ಹಾಕಿದ್ರೆ ದೊಡ್ಡ ಬ್ಯಾಟ್ರಿಯನ್ನು ಹಾಕಿದ್ದಾರೆ ಇದರಲ್ಲಿ. ಸೊ ನಾವು BGMI ಗೇಮನ್ನು ಕೂಡ ಟೆಸ್ಟ್ ಮಾಡಿದ್ವು. ಅದರಲ್ಲಿ ಸ್ಮೂತ್ ಪ್ಲಸ್ ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ತುಂಬ ಸ್ಮೂತಾಗಿದೆ, ಒಂದು ಲೆವೆಲ್ಗೆ ಪ್ಲೇಯಬಲ್ ಇದೆ ಆಯಿತಾ. HD ಅಪ್ ಟು ಹೈ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಓಕೆ ಆಯಿತಾ. ನಾರ್ಮಲಿ ನಿಮಗೆ ಸ್ಮೂತ್ ಗೇಮ್ ಪ್ಲೇ ಬೇಕು ಅಂದರೆ ಸ್ಮೂತ್ ಸೆಟ್ಟಿಂಗಲ್ಲೇ ಆಡಬೇಕಾಗುತ್ತೆ ಆಯಿತಾ. ಸೊ ಓಕೆ, ಪರವಾಗಿಲ್ಲ. ಈ ಪ್ರೈಸ್ ರೇಂಜಿಗೆ ಪ್ಲೇಯಬಲ್ ಇದೆ ಗೇಮು. BGMIನೇ ಹ್ಯಾಂಡಲ್ ಮಾಡುತ್ತೆ ಅಂದರೆ ಒಂದು ಲೆವೆಲ್ಗೆ ಬೇರೆ ಗೇಮ್ಗಳನ್ನೂ ಕೂಡ ಹ್ಯಾಂಡಲ್ ಆರಾಮಾಗಿ ಮಾಡುತ್ತೆ. ಇನ್ನು ಡೈರೆಕ್ಟಾಗಿ ಈ ಫೋನ್ನ ಕ್ಯಾಮ್ರಾಗೆ ಬಂತು ಅಂದರೆ ರೇರಲ್ಲಿ ಟೋಟಲ್ 3 ಕ್ಯಾಮ್ರಾಗಳಿದೆ. ಇದು ಕೂಡ ಒಂದು ಯುನೀಕ್ ಫೀಚರ್ ಅನ್ನಿಸ್ತು. ಇದರಲ್ಲಿ ಮೇನ್ ಸೆನ್ಸಾರ್ ಬಂದ್ಬಿಟ್ಟು 50 MP ಮೇನ್ ಸೆನ್ಸಾರ್, f1.8 ಅಪರ್ಚರ್. ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಫೋಟೋ ತೆಗೆಯುತ್ತೆ ಆಯಿತಾ. ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಇನ್ನೊಂದು 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. ಇದೊಂದು ಯುನೀಕ್ ಫೀಚರ್. ಯಾಕೆಂದರೆ ಮೆಜಾರಿಟಿ ಯಾವ ಬ್ರ್ಯಾಂಡ್ಗಳು ಕೂಡ ಈ ಪ್ರೈಸ್ ರೇಂಜಿಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸನ್ನು ಕೊಡೋದೇ ಇಲ್ಲ ಆಯಿತಾ. ತುಂಬ ರೇರು. ಇವರು ಕೊಟ್ಟಿದ್ದಾರೆ, ಸೂಪರ್ ವಿಷಯ. ಅದ್ರ ಕ್ಲಾರಿಟಿ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಪರವಾಗಿಲ್ಲ ಒಂದು ಲೆವೆಲ್ಗೆ. ಇನ್ನೊಂದು 2 MP ಮ್ಯಾಕ್ರೋ ಕ್ಯಾಮ್ರಾ ಕೊಟ್ಟಿದ್ದಾರೆ ಆಯಿತಾ.
ಸೊ ಓಕೆ, ಅದು ಕೂಡ ಒಂದು ಲೆವೆಲ್ಗೆ ಮ್ಯಾಕ್ರೋ ಶಾಟನ್ನು ತೆಗೆಯುತ್ತೆ. ಅಂದರೆ ಕೊಟ್ಟಿರುವಂಥ ಎಲ್ಲ ಕ್ಯಾಮ್ರಾಗಳು ಕೂಡ ಒಂದು ಲೆವೆಲ್ಲಿಗೆ ಚೆನ್ನಾಗಿ ತೆಗೆಯುತ್ತೆ, ಬೆಲೆಗೆ ತಕ್ಕ ರೀತಿಯಲ್ಲಿ. ನನಗೆ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿರುವಂಥದ್ದು ಯೂನಿಕ್ ಅನ್ನಿಸ್ತು, ಏಕೆಂದರೆ ಯಾರು ಕೊಡದೇ ಇರೋದನ್ನ ಇವ್ರು ಕೊಟ್ಟಿದ್ದಾರೆ ಅಂತ. ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ 13 MP ಫ್ರಂಟ್ ಕ್ಯಾಮ್ರಾ ಕ್ಲಾರಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ಒಂದು ಲೆವೆಲ್ಲಿಗೆ ವೈಡ್ ಆಗಿದೆ, ಇಷ್ಟ ಆಯಿತು ನನಗೆ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ರೆಸೊಲ್ಯೂಷನಲ್ಲಿ ವಿಡಿಯೋ ರೆಕಾರ್ಡನ್ನು ಮಾಡುತ್ತೆ 30 FPS. ಕ್ಲಾರಿಟಿ ಪರವಾಗಿಲ್ಲ, ಒಂದು ಲೆವೆಲ್ಲಿಗೆ ಸ್ಟೇಬಲ್ ಆಗಿದೆ ಆಯಿತಾ. ಸೊ ಈ ಒಂದು ಫೋನು ಕ್ಯಾಮ್ರಾಗೂ ಕೂಡ ಸ್ಯಾಮ್ಸಂಗ್ ಯೂಶ್ವಲಿ ಆಲ್ಮೋಸ್ಟ್ ಎಲ್ಲ ಫೋನ್ಗಳಲ್ಲೂ ಕೂಡ ಕ್ಯಾಮ್ರಾವನ್ನು ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿರ್ತಾರೆ. ಇದರಲ್ಲೂ ಕೂಡ ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಇನ್ನು ಈ ಫೋನಲ್ಲಿ ನಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಾ ಇದೆ. ಸೊ ಕನ್ವೀನಿಯೆಂಟ್ ಆಯಿತಾ, ತುಂಬ ಈಸಿಯಾಗಿ ಅನ್ಲಾಕನ್ನು ಮಾಡ್ಬೋದು. ಫೇಸ್ ಅನ್ಲಾಕ್ ಸಹ ಇದೆ ಮತ್ತು ವೈಡ್ L1 ಸೆಕ್ಯೂರಿಟಿ ಸಹ ನಮಗೆ ಈ ಫೋನಲ್ಲಿ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಬಾಕ್ಸ್ ಒಳಗೆ ಯಾವುದು ಚಾರ್ಜರ್ ಕೊಟ್ಟಿಲ್ಲ, ಬಟ್ 25 ವ್ಯಾಟ್ ಚಾರ್ಜಿಂಗನ್ನು ಈ ಫೋನು ಸಪೋರ್ಟ್ ಮಾಡುತ್ತೆ. ಸೂಪರ್, ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು OSಗೆ ಬಂತು ಅಂದರೆ ಈ ಫೋನಲ್ಲಿ Android 14 ಬೇಸ್ ಮಾಡಿ ಆಗ್ತಿರುವಂಥ One UI 6 ನಮಗೆ ಸಿಗ್ತಾ ಇದೆ. ನಂಬಕ್ಕೆ ಸಾಧ್ಯ ಇಲ್ಲ, ಈ ಫೋನಿಗೆ 4 ವರ್ಷಗಳ OS ಅಪ್ಡೇಟನ್ನು ಕೊಡ್ತಾರಂತೆ. 4 ವರ್ಷ, ಕ್ರೇಜಿ ವಿಷಯಗಳು. ಈ ಪ್ರೈಸ್ ರೇಂಜಿಗೆ 4 ವರ್ಷ ಮತ್ತು 5 ವರ್ಷ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಸೊ ಆಲ್ರೆಡಿ ಈ ಫೋನಿಗೆ Android 14 ಇದೆ, 15, 16, 17, 18 ತನಕ ನಿಮಗೆ Android OS ಅಪ್ಡೇಟನ್ನು ಕೊಡ್ತಾರಂತೆ. ಸದ್ಯಕ್ಕೊಂದು ಹೆವಿ ಸ್ಮೂತ್ ಆಗಿದೆ. ಕೆಲವೊಂದು ಬೆಳೆದಿರೋಂಥ ಅಪ್ಲಿಕೇಶನ್ ಇದೆ, ಅದನ್ನು ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಆಪ್ಟಿಮೈಸೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಯಿತಾ. ಸೊ ಪರವಾಗಿಲ್ಲ, OS One UI ಚೆನ್ನಾಗಿ ಇರುತ್ತೆ. ತುಂಬ ರೆಗ್ಯುಲರ್ ಅಪ್ಡೇಟ್ಸನ್ನು ಸ್ಯಾಮ್ಸಂಗ್ ಅವ್ರು ಕೊಡ್ತಾನೆ ಇರ್ತಾರೆ, ಪ್ರಾಬ್ಲಮ್ ಇಲ್ಲ. ಇನ್ನು ಇದ್ರ ಜೊತೆಗೆ ನಮಗೆ ವಾಯ್ಸ್ ಫೋಕಸ್ ಅಂತ ಒಂದು ಫೀಚರ್ನ ಕೊಟ್ಟಿದ್ದಾರೆ. ಸೊ ಕಾಲಿಂಗ್ ಟೈಮಲ್ಲಿ ಅದನ್ನು ನೀವು ಸ್ವಿಚ್ ಮಾಡ್ಕೊಬೋದು. ಸೊ ಕ್ಲಾರಿಟಿ ಅಂದರೆ ಮೈಕಿನ ಕ್ಲಾರಿಟಿ ಆ ಕಡೆ ಕೇಳಿಸ್ಕೊಳ್ಳೋರಿಗೂ ನಿಮಗೂ ಚೆನ್ನಾಗಿ ಕೇಳೋ ರೀತಿ ಮಾಡುತ್ತದು ವಾಯ್ಸನ್ನು. ನಂತರ ಕ್ವಿಕ್ ಶೇರ್ ಫೀಚರ್, ಆಬ್ವಿಯಸ್ಲಿ ಅಂದರೆ ಈ ಸ್ಯಾಮ್ಸಂಗ್ ಅವ್ರದ್ದು ಕ್ವಿಕ್ ಶೇರ್ ಅಂತಾರೆ ಆಯಿತಾ, ನಿಯರ್ ಬೈ ಶೇರ್, ಕ್ವಿಕ್ ಶೇರ್ ರೀತಿ ಕೆಲಸವನ್ನು ಮಾಡುತ್ತಿದ್ರಲ್ಲಿ. ಮತ್ತು ನಾಕ್ ಸೆಕ್ಯೂರಿಟಿನ ಸಹ ಈ ಒಂದು ಫೋನ್ಗೆ ಕೊಟ್ಟಿದ್ದಾರೆ. ನಮಗಿದರಲ್ಲಿ ಮೋನೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗು. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ. ಸ್ಟೀರಿಯೋ ಕೊಟ್ಟರೆ ಇನ್ನೂ ಚೆನ್ನಾಗಿರೋದು. ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ, ವೈಫೈ 6 ಬರಲ್ಲ. ಬ್ಲೂಟೂತ್ 5.3 ಕೊಟ್ಟಿದ್ದಾರೆ ಮತ್ತು 8 5G ಬ್ಯಾಂಡ್ಗಳು ನಮಗೆ ಸಿಗ್ತಾಯಿದೆ. ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ. ಸೊ ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸರ್ಸನ್ನು ಈ ಒಂದು ಫೋನಿಗೆ ಹಾಕಿದ್ದಾರೆ. ಸೊ ನೀವು ಹಾಗಾದರೆ ಕೇಳ್ಬೋದು, ಈ ಫೋನನ್ನು ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನೋಡಿ, ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಇದರಲ್ಲಿ ನನಗೆ ಯುನೀಕ್ ಅನಿಸಿದ್ದು 6000 mAh ಕೆಪಾಸಿಟಿ ಬ್ಯಾಟ್ರಿ, ಡಿಸ್ಪ್ಲೇ ಬೆಂಕಿ ಇದೆ, ಕ್ಯಾಮ್ರಾ ಚೆನ್ನಾಗಿದೆ, OS 4 ವರ್ಷಗಳ OS ಅಪ್ಡೇಟ್ ಕೊಡ್ತಾ ಇದ್ದಾರೆ. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ 10,000 ರೂಪಾಯಿಗೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ ಆಯಿತಾ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ. ಸೊ ಒಂದೊಳ್ಳೆ ಪ್ರೈಸಿಗೆ ಲಾಂಚ್ ಮಾಡಿದರೆ, ಅದು ಕೂಡ ಈ ಸೇಲ್ ಟೈಮಲ್ಲಿ ಎಫೆಕ್ಟಿವ್ ಆಗಿ 10,000 ರೂಪಾಯಿಗೆ ನಂಗೆ ಅನ್ನಿಸ್ದಂಗೆ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮಗಿದ್ರ ಬಗ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.